ರಾಜ್ಯಕ್ಕೆ ಪರ್ಯಾಯ ರಾಜಕೀಯ ಪಕ್ಷಗಳು ಅವಶ್ಯಕವಾಗಿವೆ. ಕೋಡಿಹಳ್ಳಿ ಚಂದ್ರಶೇಖರ್. ರಾಜ್ಯದಲ್ಲಿ ಪರ್ಯಾಯ ರಾಜಕೀಯ ಚಳುವಳಿಗೆ ಚಾಲನೆ ನೀಡಲು ನವಕರ್ನಾಟಕ ನಿರ್ಮಾಣ ಸಮಿತಿಯು ನಿರ್ಧರಿಸಿದ್ದು, ಅವರ ನೀಲನಕ್ಷೆ ಜನತಾ ಪ್ರಣಾಳಿಕೆ ಬಿಡುಗಡೆ ಕಾರ್ಯಕ್ರಮ ಮಾರ್ಚ್ 15ರಂದು ರಾಯಚೂರಿನ ಎಪಿಎಂಸಿ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಸಮಿತಿಯ ಸಂಚಾಲಕ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮ ಜೊತೆ ಮಾತನಾಡಿದ ಅವರು, ನಮ್ಮ ರಾಜ್ಯದಲ್ಲಿ ಪರ್ಯಾಯ ರಾಜಕೀಯವಾಗಿ ಪ್ರಾದೇಶಿಕ ಪಕ್ಷಗಳು ಅವಶ್ಯಕವಾಗಿದೆ. ಏಕೆಂದರೆ ಯಾವೊಂದು ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಸಮಸ್ಯೆಗಳನ್ನು ಕೇಳುತ್ತಿಲ್ಲ, ಬಗೆಹರಿಸುವ ಕೆಲಸವನ್ನು ಮಾಡುತ್ತಿಲ್ಲ. ಹೈಕಮಾಂಡ್ಗಳ ಆದೇಶಕ್ಕೆ ಗೋಣು ಆಡಿಸುವ ಗೊಂಬೆಗಳಾಗಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದಲ್ಲಿ ತುಂಬಿರುವ ಹುಳುವನ್ನು ಎತ್ತುವ ಕೆಲಸ ಮೊದಲು ಮಾಡಬೇಕು. ಈ ಕುರಿತು ಇಲ್ಲಿನ ಸಂಸದರು ಅನ್ಯಾಯಗಳ ವಿರುದ್ಧ ಒಂದು ಮಾತನ್ನು ಆಡುತ್ತಿಲ್ಲ ಎಂದು ಟೀಕಿಸಿದರು. ಈ ವೇಳೆ ಬಸವರಾಜು ಗೋಡಿಹಳ್ಳ, ನಿರುಪದಿಪ್ಪ ಅಡ್ಡಿ, ಹನುಮಂತ ಕೋಣದ ಸೇರಿದಂತೆ ಇತರರು ಇದ್ದರು. ವರದಿ ವೆಂಕಟೇಶ ನಾಯಕ, NKS TV4 ಸಿಂಧನೂರು. ಅದಕ್ಕೆ ಪ್ರಾದೇಶಿಕವಾದಂಥ ಪಕ್ಷಗಳಿದ್ದರೆ ಅವರು ದಿಟ್ಟ ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ಅವರಿಗೆ ಶಕ್ತಿ ಇರುತ್ತದೆ, ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಶಕ್ತಿ ಇರ್ತದೆ. ಈಗ YS ರಾಜಶೇಖರ ರೆಡ್ಡಿ ಅಂತ ಮಾಡ್ದ, ಅವನು ಕೇಂದ್ರ ಸರ್ಕಾರ ಕೇಳಲೇ ಇಲ್ಲ. ಕೃಷ್ಣಾದಿರ್ಬೋದು, ಗೋದಾವರಿ ಇರ್ಬೋದು, ತುಂಗಭದ್ರಾದಿರ್ಬೋದು, ನೀವು ಪರ್ಮಿಷನ್ ಕೊಡಿ, ನೀವು ಫಂಡ್ಸ್ ಕೊಡಿ ಅಂತೇನು ಕೇಳಲಿಲ್ಲ, ಅವನೇ ಮಾಡ್ದ. ಅದು ಬೇಕಾಗಿರೋದು. ಅದನ್ನು ಬಿಟ್ಬಿಟ್ಟು ಇವರು ದಿಲ್ಲಿ ಗುಲಾಮ್ರ ಕೆಲಸ ಮಾಡೋದಾದರೆ, ರಾಷ್ಟ್ರೀಯ ಪಕ್ಷಗಳ ರಾಜ್ಯದಲ್ಲಿ ಬರ್ತಕ್ಕಂಥ ಲೀಡರ್ಗಳು, ನಿಮಗೆಲ್ಲಿ ನೈತಿಕತೆ ಇದೆ? ರಾಜ್ಯದ ಹಿತಾಸಕ್ತಿ ಇದೆಯಾ? ಭಾಷೆಯ ಹಿತಾಸಕ್ತಿ ಇದೆಯಾ? ನೀರಿನ ಹಿತಾಸಕ್ತಿ ಇದೆಯಾ? ಜನರ ಏನು ಅವ್ರನ್ನ ಕರ್ಕೊಂಡು ಹೋಗುವಂಥ ದಾರಿ, ಅವ್ರನ್ನ ಅಭಿವೃದ್ಧಿ ಪಥದಲ್ಲಿ ಕರ್ಕೊಂಡು ಹೋಗಲಿಕ್ಕೆ, ಅವರ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ನಿಮಗೆ ಹಿತಾಸಕ್ತಿಗಳೇನಾದರೂ ಇದೆಯಾ? ಒಂದು ಚೂರು ನಿಮ್ಮಿಂದ ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನೋ ಬಜೆಟ್ ಅಂತೇಳಿ ಮಾಡ್ತೀರಿ. ಪ್ರತಿ ವರ್ಷ ಹೋದ ಸಾರಿ ಸಿದ್ದರಾಮಯ್ಯಂದು 1,00,000 ಕೋಟಿ ಸಾಲ, ಈ ಸಾರಿ 1,16,000 ಕೋಟಿ, 1.16 ಲಕ್ಷ ಕೋಟಿ ಸಾಲ. ಇದು ಅಭಿವೃದ್ಧಿ? 5 ಗ್ಯಾರಂಟಿ ಕೊಡ್ತೀವಿ, ಇಲ್ಲಿ ನಮ್ಮ ತಲೆ ಮೇಲೆ ಗಂಟೋರಿಸಿ ಕೂರಿಸೋದು. ಅಂದರೆ ಇದು ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ಅಂದರೆ ಪ್ರತಿ ನಾಗರಿಕರ ತಲಾ ಆದಾಯ ಹೆಚ್ಚುವರಿ ಆಗಬೇಕು. ನಾವು ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕಂದ್ರೆ ಅವನ್ನ ಆರ್ಥಿಕತೆಯ ಸುಧಾರಣೆ